ಹಾಯ್ ಜೈ ಶ್ರೀರಾಮ್ ಎಲ್ರಿಗೂ. ಸ್ವಲ್ಪ ಇರಿ, ಏನಂತ ಹೇಳಿದ್ರೆ ನಿಮಗೆ ನಂಬರ್ ಬೇಕಂದರೆ ಒಂದು 15-20 ಸೆಕೆಂಡ್ ನೋಡಿ, ನಿಮಗೆ ನಂಬರ್ ಕಾಣಿಸುತ್ತೆ. ಓಕೆನಾ? ನೋಡಿ ವಿಡಿಯೋ. ಈ ವಿಡಿಯೋ ಏನಂತ ಹೇಳಿದ್ರೆ ನೋಡಿ, ಇದೊಂದು ಗಾಡಿ ಮತ್ತು ನೋಡಿ ನಾನು ಏನಕ್ಕೆ ನಿಮಗೆ ಸರ್ ಫೋನ್ ಮಾಡ್ಕೊಂಬನ್ನಿ ಮತ್ತು ಸರ್ ಇವತ್ತಾಗಲ್ಲ ನೆಕ್ಸ್ಟ್ ಡೇ ಬನ್ನಿ, ಇವಾಗ ಅಂದರೆ ಒಂದು ವೀಕ್ ಬಿಟ್ಟು ಬನ್ನಿ ಅಂತ ಹೇಳ್ತೀನಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಇದೇ ಕಾರಣಕ್ಕೋಸ್ಕರ. ಯಾಕಂದರೆ ತುಂಬ ಗಾಡಿಗಳಿರ್ತವೆ, ಕೆಲಸ ಮಾಡ್ತಾ ಇರ್ತೀವಿ. ಇವಾಗ ನಿಮ್ಮನ್ನು ಕರ್ಕೊಂಡ್ಬಿಟ್ಟು ತಿರ್ಗಾ ನಿಮಗೆ ಅರ್ಜೆಂಟ್ ಏನಾದರೂ ಕೆಲಸ ಇರುತ್ತೆ ಮತ್ತು ಜನರು ಸರ್ವಿಸಿಂಗ್ ಮಾಡೋದಿರುತ್ತೆ. ಸೊ ಈ ಥರ ಕೆಲಸ ಇದ್ದಾಗ ನಿಮ್ಮ ಗಾಡಿಗಳು ಮಾಡೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಟೈಮ್ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಯೂಸ್ ಆಗುತ್ತೆ. ಯಾವಾಗ ನಾವು ಫ್ರೀ ಇರ್ತೀವಲ್ಲ ಆವಾಗ ನಿಮ್ಮ ಗಾಡಿ ತೊಗೊಂಬಂದರೆ 1 or 2 ಡೇಸಲ್ಲಿ ಗಾಡಿ ರೆಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಕೆಲಸ ಈ ಥರ ಇರುತ್ತೆ. ಹಾಗೆ ನಿಮಗೊಂದು ಚಾಲೆಂಜ್ ಏನಂತ ಹೇಳಿದ್ರೆ, ಇದು ಯಾವ್ಯಾವ ಗಾಡಿ ಇಂಜಿನು ನನಗೆ ಹೇಳಿ, ಕಮೆಂಟ್ ಮೂಲಕ ತಿಳಿಸಿ, ಸರಿನಾ? ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಇನ್ಫಾರ್ಮ್ ಇದರಲ್ಲಿ ಗೊತ್ತಾಗುತ್ತೆ, ಹಾಗೂ ನೀವೇನಾದರೂ ಕಲ್ತ್ಕೊಳ್ಳೋದಿರುತ್ತೆ, ನಿಮ್ಮಿಂದ ನಾನು ಕಲ್ತ್ಕೊಳ್ಳಿರುತ್ತೆ. ನೋಡಿ ಮುಂದ್ಗಡೆ ಎಲ್ಲ ಮೋರಿ ಎಲ್ಲ ತೋಡಿಟ್ಬಿಟ್ಟಿದ್ದಾರೆ. ಸೊ ಗಾಡಿ ತೊಗೊಳಕ್ಕೆ ಹಿಂಗೆ ಬೋರ್ಡ್ ಹಾಕಿದ್ದೀನಿ. ಇಲ್ಲಿ ಸ್ಪೆಂಡರ್ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಇಂಜಿನ್ ಬಿಚ್ಚಬೇಕು. ಆ ಕಡೆ ಆ್ಯಕ್ಟಿವ್ ಐತಲ್ಲ, ಅಂದರೆ ಈ ಕಡೆ ಆ್ಯಕ್ಟಿವ್ ಇದೆಯಲ್ಲ 125, ಅದು ಕೂಡ ಫುಲ್ ಪೇಂಟಿಂಗ್ ಬಿಚ್ಚಬೇಕು. ಅದರದ್ದೆಲ್ಲ ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಬರಬೇಕಾದ್ರೆ ಕಾಲ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು, ಬಾಯ್.